ದಿನಾಂಕ 5ರಂದು ನಮ್ಮ ಗುರ್ಮಿಟ್ಕಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಸಿದ್ದಾಪುರ ಹಳ್ಳಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮದ ಒಂದು ಸಂಭ್ರಮದ ವೇಳೆ ಒಬ್ಬರು ಚಂದ್ರಶೇಖರ್ ತಂದೆ ಮಲ್ಲಣ್ಣ ಅಂಥೇಳಿ ಅವರು ಒಂದು ವೆಪನ್ನ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಸೊ ಈ ಕುರಿತು ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಬಂದ ತಕ್ಷಣ ನಮ್ಮ ಪೊಲೀಸರು ಆ ಕುರಿತು ಅವ್ರನ್ನ ಸ್ಟೇಷನ್ಗೆ ಕರೆಸಿ ಮತ್ತು ಈಗ ಅದನ್ನು ಪ್ರಕರಣ ದಾಖಲು ಮಾಡಿದ್ದಾರೆ. ಸೊ ಅದರಲ್ಲಿ ಯೂಸ್ ಮಾಡಿರುವಂಥದ್ದು ವೆಪನ್ನು ಮೈಲಾಪುರದಲ್ಲಿ ಒಬ್ಬರ ನಿವಾಸಿಯವ್ರದ್ದು ಅಂತ ನಮಗೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸೊ ಇನ್ನು ಬಳಸಿದ ಒಂದು ವೆಪನ್ ಇನ್ನೂ ಸಹ ನಮ್ಮ ಇದು ಪೊಲೀಸರ ವಶಕ್ಕೆ ಪಡೆದಿಲ್ಲ. ಈ ಕೂಡಲೇ ಅದನ್ನ ಪಡೆದು ಅದು ಲೈಸೆನ್ಸ್ ಇದೆಯಾ ಮತ್ತು ಇಲ್ವಾ ಅನ್ನೋದ್ರ ಬಗ್ಗೆ, ಮತ್ತು ಆ ರೀತಿ ಲೈಸೆನ್ಸ್ಡ್ ವೆಪನ್ ಇದ್ದರೆ ಅದು ಸಹ ಏನು ಅವರ ಲೈಸೆನ್ಸ್ ರದ್ದತಿಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರ ವ್ಯವಹಾರ ಮಾಡ್ತೀವಿ ಮತ್ತು ಅವ್ರ ಮೇಲೂ ಸಹ ಪ್ರಕರಣದಲ್ಲಿ ಸೇರಿಸ್ತೀವಿ. ಈಗ ಯಾರು ಒಂದು ಏರ್ ಫೈರ್ ಮಾಡಿದ್ದಾರೆ ಆ ಚಂದ್ರಶೇಖರ್ ಅವ್ರನ್ನ ನಾವು ಈಗ ಆಲ್ರೆಡಿ ದಸ್ತಗಿರಿ ಮಾಡಿದ್ದೀವಿ. ಅದೇ ರೀತಿ ಈ ವೆಪನ್ನ ಇವತ್ತೇ ನಾವು ಅದನ್ನು ಜಪ್ತಿ ಮಾಡಿಕೊಂಡು ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡ್ತೀವಿ. ಇಲ್ಲ, ಅದು ಸಿಕ್ಕಿದ ಮೇಲೆ ನಾವು ವೆರಿಫೈ ಮಾಡಬೇಕು. ಈಗ ವಿಡಿಯೋದಲ್ಲಿ ನಮಗೆ ಗೊತ್ತಾಗಿದೆ ಮತ್ತು ಈಗ ನಾವು ಏನು ಬೆಳಿಗ್ಗೆ ನಮಗೆ ಗೊತ್ತಾದ ಮೇಲೆ 8:30-9 ಗಂಟೆ ಸಮಯದಲ್ಲಿ ಈಗ ಅವ್ರನ್ನ ಕರ್ಕೊಂಬಂದು ಸ್ಟೇಷನ್ನಲ್ಲಿ ಅವರ ಒಂದು ಇಂಟ್ರಾಗೇಷನ್ ಮಾಡಿದ್ದೀವಿ. ಸೊ ಈಗ ಅದು ವೆಪನ್ನು ಅವ್ರಿಗೂ ಸಹ ಗೊತ್ತಿಲ್ಲ, ಅವತ್ತು ಯಾರೋ ತಂದಿದ್ರು ಅಂತ ಅವರು ನಮಗೆ ಹೇಳಿಕೆ ನೀಡಿದ್ದಾರೆ. ಆ ಒಂದು ಹೇಳಿಕೆ ಮೇರೆಗೆ ನಾವೀಗ ಅದೇ ಮೈಲಾಪುರ ಆ ಊರಿನಲ್ಲಿ ವಿಚಾರಿಸಿ ಈಗ ಅದನ್ನ ಜಪ್ತಿ ಮಾಡ್ತೀವಿ. ಮಾಡಿದ್ಮೇಲೆ ಅದು ಗೊತ್ತಾಗುತ್ತೆ ಆ ಮದ್ದಿಂದ ಅಥವಾ ಗುಂಡಿಂದ ಹೊಡೆದಿದ್ದಾರೆ. ಅದಕ್ಕೆ ಈಗ ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ. ಸೊ ಇದೇ ರೀತಿ ಆ್ಯಕ್ಚುಲಿ ಏನಿದೆ, ಕಳೆದ ವರ್ಷ ಅಥವಾ ಅದರ ಹಿಂದಿನ ವರ್ಷ ಕೂಡ ಕೆಲವೊಂದು ಕಡೆ ಬೇರೆ ಬೇರೆ ಭಾಗದಲ್ಲಿ ಇದೇ ರೀತಿ ಮದುವೆ ಟೈಮ್ನಲ್ಲಿ ಮಾಡಿರ್ತಾರೆ. ಬಟ್ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅರಿವಿರಲ್ಲ. ಬಟ್ ಅದು ಕಾನೂನು ಉಲ್ಲಂಘನೆ ಆಗುತ್ತೆ. ಅದು ಲೈಸೆನ್ಸ್ ಇರಲಿಲ್ಲ ಅಂದ್ರಂತೂ ಅದು ಇನ್ನೂ ದೊಡ್ಡ ಅಪರಾಧ ಆಗುತ್ತೆ. ಲೈಸೆನ್ಸ್ಡ್ ವೆಪನ್ ಇದ್ದರೆ ಅವ್ರದ್ದು ಲೈಸೆನ್ಸ್ ರದ್ದತಿ ಆಗುತ್ತೆ. ಯಾಕೆಂದರೆ ಯಾವುದೇ ರೀತಿ ಸಾರ್ವಜನಿಕ ಸ್ಥಳದಲ್ಲಿ ಆ ರೀತಿ ಒಂದು ಲೈಸೆನ್ಸ್ ಇರುವಂಥ ಒಂದು ವೆಪನ್ನ ಫೈರ್ ಮಾಡಬಾರ್ದು. ಸೊ ಈ ರೀತಿ ಅವ್ರನ್ನ ನಾವೀಗ ಅರೆಸ್ಟ್ ಮಾಡಿದ್ದೀವಿ. ಸೊ ಈಗ ಅದು ಬಳಕೆ ಮಾಡಿದ್ದಂಥ ಒಂದು ವೆಪನ್ ನಾವು ಜಪ್ತಿ ಮಾಡಿದ್ಮೇಲೆ ನಮಗೆ ಮುಂದಿನ ತನಿಖೆ ಗೊತ್ತಾಗುತ್ತೆ. ಹೌದು, ಅವನು ರೌಡಿ ಶೀಟರ್ ಇದ್ದಾನೆ. 2017ರಲ್ಲಿ ಅವನ ಮೇಲೆ ರೌಡಿ ಶೀಟರ್ ತೆಗೆದಿದ್ದಾರೆ. ಒಂದು ಅಟೆಂಪ್ಟ್ ಮರ್ಡರ್ ಕೇಸು ಮತ್ತು ಒಂದು ಅಟ್ರಾಸಿಟಿ ಕೇಸ್ ಇದೆ. ಸೊ ಅವರು ಅಡ್ವೊಕೇಟ್ ಸಹ ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ಸೊ ಈಗ ಏನು ಕೆಲಸ ಮಾಡ್ತಾಯಿಲ್ಲ, ಬಟ್ ಊರಲ್ಲಿರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ.